ಇವಾಗ ನೀವೇನು ಹೇಳಿದ್ರಿ, ಈಗ ನಾನು ಹೇಳಿದೆ ನಿಮ್ಗೆ ಎಷ್ಟೋ ಜನ ಸಾಚ ಅಲ್ಲ ಅಂತ. ಸರ್ ಇದಕ್ಕೆ ಕಾನೂನು ಅಂತ ಇದೆ. ಎಷ್ಟೋ ಜನ ಈ ಕಾನೂನೇ ಮೇನು ಸರ್. ನಮಗೆ ಯಾವ ಸಿ ಎಮ್ಮು ಯಾವ ಪಿ ಎಮ್ಮು ದೊಡ್ಡ ವ್ಯಕ್ತಿ, ಕಾನೂನು ಮುಂದೆ ಯಾರು ದೊಡ್ಡ ವ್ಯಕ್ತಿಗಳಲ್ಲ ಸರ್. ಕಾನೂನು ಇರುವಾಗ ಅವರು ತೀರ್ಮಾನ ಮಾಡ್ತಾರೆ. ಇವರೆಲ್ಲ ಯಾರು ಫಸ್ಟ್ ಆಫ್ ಆಲ್ ತೀರ್ಮಾನ ಮಾಡೋಕ್ಕೆ? ಮಾತಾಡಿದವರೆಲ್ಲ ಯಾರು ಅಂತ ಫಸ್ಟ್ ಆಫ್ ಆಲ್ ಯಾರು ಸರ್ ತೀರ್ಮಾನ ಮಾಡೋಕ್ಕೆ? ಇವ್ರು ಕೆಟ್ಟವರು, ಇವ್ರು ಹಂಗೆ ಮಾಡಿಬಿಟ್ರು, ಇವ್ರು ಹಿಂಗೆ ಮಾಡಿಬಿಟ್ರು ಅನ್ನೋದು ತೀರ್ಮಾನ ಇದೆ ಸ್ವಾಮಿ ಕೋರ್ಟಲ್ಲಿ. ಈ ಕೋರ್ಟ್ಗೆ ಹೋಗ್ತಾರೋ ತಾನೆ ತಿಂಗಳ ನಾನು ಕೋರ್ಟ್ಗೆ ಹೋಗಿದ್ದೀನಿ ಸರ್. ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ಲಾಯರ್ಸ್ ಇದ್ದಾರೆ, ಅದಕ್ಕೆ ಸ್ಟೇಷನ್ಗಳಿದೆ, ಇನ್ಸ್ಪೆಕ್ಟರ್ಗಳಿದ್ದಾರೆ, ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪ್ರೂವ್ ಆಗಿಲ್ವಲ್ಲ ಸರ್ ಇನ್ನು, ಎಲ್ಲ ಫೈನಲ್ ಆಗಲಿ. ಕೋರ್ಟಲ್ಲಿ ಡಿಸೈಡ್ ಆಗಬೇಕು ಇವನು ನಿರಪರಾಧಿ ಇಲ್ಲ ಇವನು ಅಪರಾಧಿ ಅಂತ ಅಂದಾಗ ಅವಾಗ ಅವನು ಕೊಲೆಗಾರ ಅಂತ ಫಿಕ್ಸ್ ಆಗ್ತದೆ. ಇಲ್ಲಿ ಏನೂ ಆಗಲೇ ಇಲ್ಲ. ಅದು ಬದಲು ನೀವು 1000 ತೋರಿಸಿದ್ರೆ ಇಲ್ಲಿ ಜನ ಏನು ಅನ್ಕೊತಾರೆ, ಜನ ಭಾಳ ಬುದ್ಧಿವಂತರು ಇವತ್ತು. ಸುಮ್ಮನೆ ಹೇಳ್ಬೋದು, ಆಗಿನ ಕಾಲ ಅವಾಗೆಲ್ಲ ನಂಬೋರು ಸರ್ ಜನಗಳು, ಹೋಗಿ ಸತ್ಯ ಅಂತೆ ಅಂತ ನಂಬೋರು. ಈಗೆಲ್ಲ ಬುದ್ಧಿವಂತರಾಗ್ಬಿಟ್ಟವ್ರೆ ಜನಗಳು. ಈಗ ನ್ಯೂಸ್ ಬರ್ತಾಯಿದ್ರೆ ಅಯ್ಯೋ ಬಿಡಪ್ಪ ಇದು ಯಾಕೆ ದಿನ್ನೇ ಆಗ್ತಾರೆ ಅಂತ. ಸೊ ಅದಕ್ಕೆ ಇವಾಗ ಎಲ್ಲೇ ಒಂದು ನ್ಯೂಸ್ ನೋಡಿ, ಸೋಷಿಯಲ್ ಮೀಡಿಯಾ ನೋಡಿದ್ರು ಅಷ್ಟೇ ಅದನ್ನೇ ಆಗ್ತಿರ್ತಾರೆ. ಯಾಕಂದರೆ ದರ್ಶನ್ ಅವ್ರಿಗಿರೋ ಒಂದು ಗತ್ತು ಗಮ್ಮತ್ತದು. TRP ಕಿಂಗ್ ಅವರು. ನಾನು ಓಪನ್ ಆಗಿ ಹೇಳ್ತೀನಿ, ಒಂದು ಮೀಡಿಯಾದಲ್ಲಿ ಒಬ್ಬರು ಮೊನ್ನೆ ಯಾರೋ ಒಬ್ಬರು ನಮ್ಮ ಎಕ್ಸಾಂಪಲ್ ನಮ್ಮ ದರ್ಶನ್ ಫ್ಯಾನ್ ಅವರು, ನೀವು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರಿಬಾರ್ದು ಇನ್ಮೇಲಿಂದ ಇವ್ರನ್ನ TRP ಸುಲ್ತಾನ ಅಂತ ಕರಿಬೇಕು ಅಂತ ಒಬ್ರು ಹೇಳಿದ್ರು. ಅದಕ್ಕೆ ಇದನ್ನ ನಾನು ಒಪ್ಕೋತೀನಿ. ಯಾಕೆಂದ್ರೆ ನೀವು ಅವ್ರ ವಿಷಯ ಒಂದು ಜಸ್ಟ್ ಒಂದು ಹ್ಯಾಶ್ಟ್ಯಾಗಲ್ಲಿ ಡಿ ಬಾಸ್ ಅಥವಾ ದರ್ಶನ್ ಅಂತ ಹಾಕ್ಬಿಟ್ರೆ ವ್ಯೂ ಸಿಕ್ಕಾಪಟ್ಟೆ ಬರುತ್ತೆ. ಅಂದ್ರೆ ಜನ ಅವ್ರನ್ನ ನೋಡೋಕೆ ಇಷ್ಟಪಡ್ತಾರೆ. ಸರ್ ನನ್ನ ಹಳೆ ಬೈಕಂಡು ನೋಡ್ತಾರೋ, ಹೊಗಳ್ಕೊಂಡು ನೋಡ್ತಾರೆ, ಏನೋ ಜನ ಅಂತೂ ಅವ್ರ ಸುದ್ದಿವಂತೂ ನೋಡ್ತಾರೆ ಆ ಥರ. ಹೌದು, ನೀವೆಲ್ಲೇ ನೋಡಿ ಹ್ಯಾಶ್ಟ್ಯಾಗ್ ಡಿ ಬಾಸ್ ಇಲ್ಲ ಡಿ ಬಾಸ್ ಯಾವುದೋ ಒಂದು, ನೀವು ಎಕ್ಸಾಂಪಲ್ ಯೂಟ್ಯೂಬಲ್ಲೂ ಅಷ್ಟೇ ಸರ್. ತಮ್ಲೈನಲ್ಲಿ ದರ್ಶನ್ ಅವ್ರ ಫೋಟೋ ಹಾಕ್ಬಿಟ್ಟು ನೀವೊಂದು ಇದಾಕಿ, ನಿಮ್ಗೆ ಯಾಕೆ ಅದಕ್ಕೆ ವ್ಯೂಸ್ ಹೋಗಲ್ಲ? ಹೋಗ್ತದೆ ವ್ಯೂಸ್. ನೀವು ಹೇಳ್ದಂಗೆ ಲಾಸ್ಟ್ TRP ಕಿಂಗ್ ಅಲ್ಲ, ಸಾರಿ ಏನದು ಬಾಕ್ಸ್ ಆಫೀಸ್ ಸುಲ್ತಾನ ಅಲ್ಲ, ಅಷ್ಟೇ ಅಲ್ಲ TRP ಕಿಂಗ್ ಅನ್ನೋರು. ನೀವೆಲ್ಲೇ ಹೋಗಿ ನನ್ನ ಯೂಟ್ಯೂಬೇ ತಗೊಳ್ಳಿ ಸರ್, ನನ್ನ ಇನ್ಸ್ಟಾಗ್ರಾಮೇ ತಗೊಳ್ಳಿ, ನಾನು ಬೇರೆ ವೀಡಿಯೋಗಳು ಹಾಕಿದ್ರೆ ಓಡಲ್ಲ. ದರ್ಶನ್ ಅವ್ರ ವೀಡಿಯೋಗಳು ಹಾಕಿದ್ರೆ ರಪ್ ಅಂತ ಓಡಿರುತ್ತೆ ವ್ಯೂಸ್ಗಳು, ಲೈಕ್ಸು ವ್ಯೂಸು. ಸರ್ ಅವ್ರಿಗಿರೋ ಗತ್ತದು ಹಿಂಗಂದರೆ ಸಾಕು ವ್ಯೂಸು ದರ್ಶನ್ ಅವ್ರಿಗಿರೋದು. ದರ್ಶನ್ ಅವ್ರ ಅಭಿಮಾನಿಗಳು ಆ ಲೆವೆಲ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದೇನೋ, ನೀವು ಎಲ್ಲೇ ಹೋಗಿ ನೋಡ್ಕೊಬನ್ನಿ, ನೀವೆಷ್ಟೇ ಇನ್ಸ್ಟಾಗ್ರಾಮ್ ಪೇಜ್ಗಳು ನೋಡಿ, ದರ್ಶನ್ ಸರ್ಗಿರೋ ಫ್ಯಾನ್ ಪೇಜ್ಗಳು, ಇಷ್ಟು ಫ್ಯಾನ್ ಪೇಜ್ಗಳಿದೆ. ಬೇರೆ ಯಾರಿಗೂ ಅಷ್ಟು ಫ್ಯಾನ್ ಪೇಜ್ಗಳಿಲ್ಲ. ಹೌದು, ತುಂಬ ಫ್ಯಾನ್ ಪೇಜ್ಗಳು ನಾನು ಹೇಳ್ತಾರೆ, ಪೇಜ್ಗಳು ತುಂಬ ಇದ್ದಾವೆ. ಫ್ಯಾನ್ ಪೇಜಸ್ ಅಂದರೆ ದರ್ಶನ್ ಸರ್ ಅಭಿಮಾನಿ ಹೆಂಗೆ ಗೊತ್ತಾ ಸರ್, ಸಾಫ್ಟಾಗೂ ಇರ್ತಾರೆ, ಹಾರ್ಡಾಗೂ ಇರ್ತಾರೆ. ಅವರು ಓಪನ್ ಆಗಿ ಎಲ್ಲ ಮಾತಾಡ್ಬಿಡ್ತಾರೆ, ಇರೋದನ್ನ ಇದ್ದಂಗೆ ಡೈರೆಕ್ಟಾಗಿ ಹೇಳ್ತಾರೆ. ಕೆಲವ್ರಿಗೆ ಕೋಪ ಬರ್ಬೋದು, ಕೆಲವ್ರಿಗೆ ಬೇಜಾರಾಗ್ಬೋದು, ಬಟ್ ಹಾರ್ಟಲ್ಲಿ ಏನೂ ಇಟ್ಕೊಳ್ಳಲ್ಲ. ಒಳಗಡೆನೇ ಪ್ಲ್ಯಾನ್ ಮಾಡ್ತಾರೆ ನೋಡಿ, ಅಂಥವ್ರನ್ನ ನಾವು ನಂಬಲೂಬಾರ್ದು. ಸೈಲೆಂಟಾಗಿರ್ತಾರೆ ನೋಡಿ, ಅಂಥವ್ರನ್ನ ನಾವು ನಂಬಲ್ಲ. ಇರೋದನ್ನ ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತೀವಿ. ಅದು ನಿಜಾನೋ ಸುಳ್ಳೋ ಇರೋದನ್ನ ಇಲ್ಲಿ ಇಟ್ಕೊಂಡಿರೋದೆ ಪಟ್ ಅಂತ ಹೇಳ್ಬಿಟ್ಟಿರ್ತೀವಿ. ನಮಗದು ಸ್ವಭಾವ. ಯಾಕಂದರೆ ನಾವು ಅವರಲ್ಲಿ ನೋಡಿದ್ದೀವಿ, ಅವರು ಬಂದಿರೋದು ಕಷ್ಟದ ಜೀವನದಲ್ಲೇ. ಅವ್ರ ಹಾದಿನೇ ಅದು, ಅದೇ ಹಾದಿಲಿ ನಾವು ಹೋಗ್ತಾ ಇದ್ದೀವಿ ಸರ್, ಅಷ್ಟೇ. ಸರ್ ಇವಾಗ ರೀಸೆಂಟಾಗಿ ಒಂದು ಸಾಂಗ್ ಮಾಡಿದ್ರಲ್ಲ, ಅದು ಇಟ್ಸ್ ಮೈ ಸೆಲೆಬ್ರಿಟೀಸ್, ಡಿ ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಸೊ ಅದನ್ನೇನಾದ್ರು ಯಾರಿಗೆ ತಲುಪಿಸೋಕೆ ಟ್ರೈ ಮಾಡಿದ್ರೆ? ಅಂದರೆ ಆಗ ಆ ಟೈಮಲ್ಲಿ ಕಷ್ಟ, ಬಟ್ ಅಟ್ಲೀಸ್ಟ್ ದಿನಕರ್ ಸರ್ಗಾಗಲಿ ಅಥವಾ ದಿನಕರ್ ಸರ್ ನೋಡಿದ್ರು, ಅವರು ಪೋಸ್ಟರ್ ಲಾಂಚ್ ಮಾಡಿಕೊಟ್ರು ನನಗೆ. ಆಮೇಲೆ ನಮ್ಮ ರಕ್ಷಕ್ ಬುಲೆಟು, ಆಮೇಲೆ ನಮ್ಮ ಯಾರೋ ನಮ್ಮ ವಿನೋದ್ ಪ್ರಭಾಕರ್ ಸರ್, ಎಲ್ಲ ಸೆಲೆಬ್ರಿಟಿಗಳು ನೋಡಿದ್ದಾರೆ ಸರ್ ಸಾಂಗ್ನ. ನೋಡ್ಬಿಟ್ಟು ತುಂಬ ಜನ ನಂಗೆ ಮೆಸೇಜ್ ಮಾಡಿದ್ರು, ತುಂಬ ಸಾಕು ಈ ವರ್ಷ ಸಾಂಗ್ ಅಂತೂ ನೆಕ್ಸ್ಟ್ ಇಷ್ಟು ವರ್ಷ ಮಾಡಿರೋ ಸಾಂಗಿಗೂ ಈ ವರ್ಷ 7 ಮಾಡಿಸ್ದಂಗಿದೆ ಅವ್ರಿಗೆ ಅಂತ ತುಂಬ ಜನ ಹೇಳಿದ್ರು ನನಗೆ. ಸಾಕು ಸರ್ ನನಗದು. ವಿನೋದ್ ಸರ್ ಎಲ್ಲ ವಿನೋದ್ ಪ್ರೀತಿ ಇದೆ. ಅವರು ಪ್ರತಿ ವರ್ಷ ನಾನು ಸಾಂಗ್ ಮಾಡಿದ್ರು ಸರ್, ನಾನು ಎತ್ಕೊಂಡು ತೋರಿಸ್ಬೇಕಂತಿಲ್ಲ. ಸಾಂಗ್ ರಿಲೀಸ್ ಆಗಿದ ತಕ್ಷಣ ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ನನ್ನ ಹಾಡು ನೋಡ್ತಾರೆ ಇವಾಗ. ಏನಕ್ಕೆ ಅಂತಂದರೆ ಇವನೇನೋ ಒಂದು ಇಟ್ಟಿರ್ತಾನೆ ಇದರಲ್ಲಿ ಅಂತ. ಸೊ ಈ ವರ್ಷ ಒಂದು ಇಟ್ಟಿದ್ದೆ. ಓಕೆ, ಎಲ್ಲಿಗೂ ನೋಡಿ ಖುಷಿಯಾಗಿ ಒಂದೆರಡು ಲೈನ್ ಹೇಳ್ಬಿಡಿ ಸರ್. ಖಂಡಿತ ಸರ್. ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್, ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್, ಏ ಶಾಸ್ತ್ರ ಕೇಳ್ತವ್ರೆ ಹೇಳೇ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ, ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೇಳ್ತೀನಿ ಕಂಡ್ಲ, ಕುರ್ಚಿ ಒದ್ರು ನಿಂತ್ರು ಕಂಡ್ಲ. ಅರೆ ಯಾರೇ ಹೆಸರೇನೇ, ತಡ್ಕ ನಾ ಹೇಳ ಗಂಟ ಒಸ್ಸಿನಿ ತಡ್ಕ. ಏ ಬರ್ಕ ದಿಟ್ಟ ಹೇಳ ಕತ್ತಿನ ಪೇಪರ್ನಾಗ ಬರ್ಕ. ಇರೋದೊಬ್ಬರೇ ಬಾಸು ಕಂಡ್ಲಾ,
ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್, ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಇದು ಈ ವರ್ಷದ ಸಾಂಗು. ಸಖತ್ತು ವೈರಲ್ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ವೈರಲ್ ಆಗುತ್ತೆ ಈ ಸಾಂಗು ಅಂತ. ಸೊ ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಆಲ್ಮೋಸ್ಟ್ ಇವತ್ತು ನಾನು ನಿಮ್ಮ ಆ ಒಂದು ಪೋರ್ಷನ್ ಕಟ್ ಮಾಡಿ ಹಾಕಿದ್ದಾರೆ. ಓಕೆ, ಆ ಪೋರ್ಷನ್ನು ಹೋಗ್ತಾನೆ ಇದೆ, ಮಿಲಿಯನ್ ಗಟ್ಟಲೆ ಹೋಗ್ತಾನೆ ಇದೆ. ಸೊ ನಿನ್ನೆ ನಾನು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಟೋಟಲ್ ಮಾಡಿದಾಗ 15 ಮಿಲಿಯನ್ ಆಗಿತ್ತು ಇನ್ಸ್ಟಾಲ್ಲಿ. ಅಂದರೆ ವ್ಯೂಸ್ ಅಂತ ಅಲ್ಲ, ನನಗೆ ಸಾಂಗ್ ರೀಚ್ ಆಗಿದೆ, ಇಷ್ಟ ಆಗಿದೆ. ಇನ್ನೊಂದು ಕಾಮನ್ ಆಗಿ ಒಂದು 200 ವ್ಯೂಸ್ ಬರ್ದಿರೋನು ಇವತ್ತು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ ಅಂದಾಗ ಓನ್ಲಿ ಇವರಿಂದ ಮಾತ್ರ ಸಾಧ್ಯ. ಸೊ ನಾನು ಇವತ್ತಿಗೂ ಹೇಳ್ಕೊತೀನಿ, ಗತ್ತಾಗಿ ಹೇಳ್ಬಿಡ್ತೀನಿ ನಾನು ಎಲ್ಲ ಕಡೆ, ಇವರಿದ್ರೇ ನನ್ನ ಹಾಡು, ಇವರಿಲ್ಲ ಅಂದರೆ ನನ್ನ ಹಾಡು ಇಲ್ಲ, ನಾನೂ ಇಲ್ಲ. ಅದಂತೂ ಸತ್ಯ. ಇವ್ರ ಫ್ಯಾನ್ಸ್ ಇಲ್ಲ ಅಂದರೆ ಸುಪ್ರೀತ್ ಗಂಧಾರ ಇಲ್ಲ. ಇವತ್ತು ಅಭಿಮಾನಿಗಳಿಂದನೇ ಇವತ್ತು ಇಲ್ಲಿವರೆಗೂ ಬಂದು ನೀವು ನನ್ನ ಇಲ್ಲಿ ಕುತ್ಕೊಂಡು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಕೊಟ್ಟಿರೋದು ಎಲ್ಲ ದರ್ಶನ್ ಸರ್ ಅವ್ರ ಅಭಿಮಾನಿಗೆ ಗಿಫ್ಟ್ ಅನ್ನೋದಕ್ಕಿಂತ ಭಿಕ್ಷೆ ನನಗಿದು. ಇವತ್ತು ನಾನು ಇಷ್ಟು ಆರಾಮಾಗಿ ಕುತ್ಕೊಂಡು ಮಾತಾಡ್ತೀನಿ. ನಾನು ಯಾರ ಬಗ್ಗೆನೂ ಜಾಸ್ತಿ ಮಾತಾಡಲ್ಲ ಸರ್. ದರ್ಶನ್ ಅವ್ರ ಬಗ್ಗೆ ಯಾರೇ ಕೇಳಿದ್ರು ನಾನು ಮಾತಾಡ್ತೀನಿ, ಗತ್ತಾಗಿ ಮಾತಾಡ್ತೀನಿ. ಏನಕ್ಕೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತು, ಅವ್ರ ಬಗ್ಗೆ ನನಗೆ ಗೊತ್ತು. ಬೇರೆ ಯಾರ ಬಗ್ಗೆ ಏನೇ ಕೇಳಿ ನಾನು ಮಾತಾಡಲ್ಲ. ಏನಕ್ಕೆ ಅಂದರೆ ನನಗೆ ಅಷ್ಟು ವ್ಯಾಲ್ಯೂ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ಇವ್ರ ಬಗ್ಗೆ ಮಾತ್ರ ನನಗೆ ಜಾಸ್ತಿ ಮಾತಾಡ್ತೀನಿ, ಗತ್ತಾಗಿ ಮಾತಾಡ್ತೀನಿ, ಖುಷಿಯಿಂದ ಮಾತಾಡ್ತೀನಿ. ಸೊ ಹತ್ರದಿಂದ ನೋಡಿದ್ದೀರ ಅವ್ರನ್ನ, ಹಂಗಾಗಿ ನೋಡಿದ್ದೀನಿ. ಅಂದರೆ ನನ್ನ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಈ ಹುಡುಗ ಏನು, ಇವನು ಹೆಂಗೆ, ಯಾವ ಥರ ಅಂತ ಅವ್ರಿಗೆ ಗೊತ್ತು. ನಿಯತ್ತು ಅನ್ನೋದು ಅವ್ರಿಗೆ ಗೊತ್ತು. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಬಕೆಟ್ಗಳು ಹಿಡ್ಕೊಂಡು ನಮ್ಗೆ ಅಭ್ಯಾಸ ಇಲ್ಲ. ಇರೋದ್ರಲ್ಲೇ ಹೋಗ್ತಾ ಜೀವನ ಮಾಡಿಕೊಂಡು ಸಾಕು. ಅವ್ರ ಆಶೀರ್ವಾದ ಸರ್, ಇನ್ನೇನು ಬೇಕು ಸರ್? ಅವ್ರ ಆಶೀರ್ವಾದ ಇದ್ದರೆ ಸಾಕಲ್ಲ ಸರ್, ನನಗೆ ಬೇರೆ ಏನು ಬೇಡ ಲೈಫಲ್ಲಿ, ಸಾಕು. ಈ ನಿಮಗೆ ಈ ಇಂಡಸ್ಟ್ರಿಗೆ ಬಂದಮೇಲೆ ಏನಾದರೂ ಅಹಿತಕರ ಘಟನೆಗಳು, ಇಂಥ ಕಡೆ ನನಗೆ ಅವಮಾನ ಆಯ್ತಪ್ಪ, ಸಿಕ್ಕಾಬಟ್ಟೆ ಆಯಿತು ಅನ್ನೋದೇನಾದರೂ ಹೇಳೋದು? ತುಂಬ ಇದೆ ಸರ್. ಆ ಥರ ನನಗೆ ಇವರು ಪರಿಚಯ ಆಗಿಂತ ಮುಂಚೆ ಭಾಳ ಅವಮಾನಗಳು ಪಟ್ಬಿಟ್ಟಿದ್ದೀನಿ. ಎಲ್ಲ ಕೇವಲವಾಗೇ ನೋಡೋರು ನನ್ನನ್ನು. ಅಂದರೆ ಇವ್ರ ಪರಿಚಯ ಆಗಿಂತ ಮುಂಚೆ. ಓಕೆ. ಪರಿಚಯ ಆದಮೇಲೆ ನನಗೆ ಇವಾಗ ಯಾರು ಮಾತಾಡಲ್ಲ. ಈಗ ಯಾರು ಹೀಯಾಳಿಸೋದು ಇಲ್ಲ. ಹೀಯಾಳಿಸ್ತಾರೆ ಹೆಂಗೆ ಅಂದರೆ ಕಮೆಂಟ್ ಮೂಲಕ. ಮುಂಚೆ ಏನು ಮಾಡೋರು ಅಂದರೆ ಇವನಲ್ಲಿ ಏನು ಟ್ಯಾಲೆಂಟ್ ಇದೆ, ಇವನು ಏನು ಬೆಳೀತಾನೆ, ಇವನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅವನು ಅಷ್ಟೇ ಇವನ ಕತೆ, ಬರೀ ಬಿಲ್ಡಪ್ ಕೊಡ್ತಾನೆ ಅಂತಲೇ ಹೇಳೋರು ನನಗೆ ಮುಂಚೆ. ನಾನು ಸರಿ ಬಿಡು ಆಯಿತು, ನಾವೆಲ್ಲ ಆರ್ಕೆಸ್ಟ್ರಾದಲ್ಲಿರೋರು, ಜನ ಆರ್ಕೆಸ್ಟ್ರಾ ಅಂತಲೇ ನಮ್ಮನ್ನು ಮಾತಾಡ್ತಾರೆ, ನಮ್ಮನ್ನ ಅಲ್ಲಿ ಯಾರು ಬೆಳೆಸ್ತಾರೆ ಅಂತಲೇ ಅಂದ್ಕೊಂಡೇ ಬಂದಿದ್ದು ನನ್ನ ಜೀವನದಲ್ಲಿ. ಆಮೇಲೆ ಒಂದು ಎರಡು ಇನ್ಸಿಡೆಂಟ್ ಆಗಿದೆ ಸರ್ ನನ್ನ ಲೈಫಲ್ಲಿ. ಒಂದು ಇನ್ಸಿಡೆಂಟ್ ಬಂದು ಒಬ್ಬರು ನನ್ನ ಸ್ಟುಡಿಯೋ ಒಳಗಡೆ ಕರೆದು 2 ಲೈನ್ ಆಡಿಸ್ಬಿಟ್ಟು ವಾಪಸ್ ಕಳಿಸಿರೋದು ಇದೆ ನನ್ನ ಲೈಫಲ್ಲಿ. ಬೆಳಗಿಂದ ರಾತ್ರಿವರೆಗೂ ಕಾದು ಹೊರಗಡೆ ಸ್ಟುಡಿಯೋ ಆಚೆ. ಅಂದರೆ ನೀರಿಗೇನೋ ದಾವರ ಆಯಿತು ಮಧ್ಯಾಹ್ನ ನನಗೆ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆ ಟೈಮಲ್ಲಿ ಸ್ಟುಡಿಯೋ ಒಳಗಡೆ ಕಾಲಿಟ್ಟಿದ್ದು ಅಷ್ಟೇ ನಾನು. ಯಾವ ನನ್ನ ಒಳಗಡೆ ಬರೋಕ್ಕೆ ಹೇಳಿದ್ದು ಅಂತ ಒಂದು ಮಾತು ಹೇಳಿದ್ರು ನನಗೆ. ಯಾವ ನನ್ನ ಮಗ ನೀನು ಒಳಗಡೆ ಬರೋಕ್ಕೆ ಹೇಳಿದ್ದು, ನಡಿ ಆಚೆ, ಅಲ್ಲೇ ಕುತ್ಕೋ ಹೋಗಂತ ಕಳಿಸಿದ್ರು ನನ್ನನ್ನು. ಅದು ಇವಾಗಲೂ ನನಗೆ ಒಂಥರ ಹೆಂಗಾಗತ್ತೆ ಅಂದರೆ, ಅವನ ಇಷ್ಟೇನಾ ಗುರು ಲೈಫು ಅಥವಾ ಏನೋ. ನಂದವ್ರು ಯಾರು ಅದು ಕೆಲಸ ಮಾಡೋರು ಅಥವಾ ಒಬ್ರು ಸಿಂಗರ? ಅಲ್ಲಿ ಬೇಡ, ಅಲ್ಲ ಬೇಡ ಯಾರು ಅಂತ ಹೇಳ್ಬಿಡಿ. ಬಟ್ ಅದೇನಂದರೆ ಅವ್ರಿಗೆ ಗೊತ್ತು. ಇವತ್ತು ಅವರು ಎಲ್ಲ ನನ್ನ ಸಾಂಗ್ಸ್ ನೋಡ್ತಾರೆ ಎಲ್ಲ. ಅಂದವರು ಒಂದು ತೂಕವಾದ ವ್ಯಕ್ತಿನ ಅಥವಾ ಯಾರು ಆಫೀಸ್ ಬಾಯ? ಇಲ್ಲ, ತೂಕವಾದ ವ್ಯಕ್ತಿನೇ. ಅವರೇ ಹೇಳಿದ್ದ ಮಾತು. ತೂಕವಾದ ವ್ಯಕ್ತಿನೇ ಅವರು ಕೂಡ. ಅವರು ಇವತ್ತು ದೊಡ್ಡದಾಗಿ ಬೆಳೆದವ್ರೆ. ಆವತ್ತಿನ ಕಾಲಕ್ಕೆ ಅವರು ಬೆಳೆದಿದ್ರು, ನಾನು ಕೆಳಗಡೆ ಇದ್ದೆ. ಏನೋ ಅವ್ರು ಚೇರ್ ಮೇಲೆ ಕುತ್ಕೋತಾ ಇದ್ರು, ನಾನು ಕೆಳಗಡೆ ಕುತ್ಕೋತಾ ಇದ್ದೆ. ಸೊ ಇವತ್ತು ನೀವು ನನ್ನ ಚೇರ್ ಮೇಲೆ ಕೂರಿಸಿದ್ದೀರ, ಮಾತಾಡ್ತಾ ಇದ್ದೀನಿ. ಇವತ್ತು ಗತ್ತಾಗಿ ಮಾತಾಡ್ತೀನಿ. ಏನಕ್ಕೆ ಅಂದರೆ ಯಾರಿಗೂ ಯಾವನಿಗೂ ಬಕೆಟ್ ಹಿಡಿದು ನಾನು ಬಂದಿಲ್ಲ ಸರ್ ಇಲ್ಲಿ. ಯಾವನಿಗೂ ನನಗೆ ಅವಕಾಶ ಕೊಡ್ರಿ ಅಂತ ನಾನು ಯಾವನ ಹತ್ರನೂ ಹೋಗಿಲ್ಲ, ಯಾವನ ಹತ್ರನೂ ಕೇಳಿಲ್ಲ ನಾನು. ಇವತ್ತು ಯಾಕೆ ಹೇಳ್ತೀನಿ ಈ ಮಾತಂದರೆ, ಇವರು ಬಂದಮೇಲೆ ನನ್ನ ಲೈಫಲ್ಲಿ ಯಾವನಿಗೂ ಎದುರಲ್ಲ. ಇವಾಗ ನಾನು 1000 ಮಾತಾಡ್ತಾರೆ, ಮುಂಚೆ 1000 ಮಾತಾಡೋರು ನನ್ನ ಬಗ್ಗೆ, ನನ್ನನ್ನು ತುಳಿಯೋಕ್ಕೆ ನೋಡೋರು. ಎಷ್ಟೋ ಜನ ನನ್ನನ್ನು ಹಿಂಗೆ ತಳ್ಳೋರೆ, ಅಂದರೆ ನನ್ನನ್ನು ಹಿಂಗೆ ನೂಕೋರೆ ಜಾಸ್ತಿ ಅವಾಗ. ಬಟ್ ಇವತ್ತು ಯಾವನಾರು ನಾನು ಹಿಂಗೆ ತಳ್ಳೋಕ್ಕೆ ಬಂದ್ರೂ ಗೊತ್ತಾಗಿ ಹಿಂಗೆ ಎದೆ ತಟ್ಟು ನಿಂತ್ಕೋತೀನಿ ಇವತ್ತು. ಏನಕ್ಕೆ ಅಂತಂದರೆ ಕೆಲಸ ಮಾಡಿದ್ದೀನಿ ನಾನು ಬಿಟ್ಟಿಯಾಗಿ ಇಲ್ಲಿ ಮಾತಾಡ್ತಾ ಇಲ್ಲ. ನಾನು 10 ಸಾಂಗ್ ಮಾಡಿದ್ದೀನಿ. ತಾಕತ್ತಿದ್ರೆ ಮಾಡೋಕ್ಕೆ ಹೇಳ್ರಿ ಯಾವನ್ಗಾನ. ಏನಕ್ಕೆ ಮಾತಾಡಿ ಇವಾಗ ಇದೆಲ್ಲ ಹೇಳ್ತೀನಿ ಅಂದರೆ, ನಾನು ಪಟ್ಟಿರೋ ಕಷ್ಟ, ನಾನು ಪಟ್ಟಿರೋ ನೋವು ಅದು ನನಗೆ ಮಾತ್ರ ಗೊತ್ತು, ಯಾವನಿಗೂ ಗೊತ್ತಿಲ್ಲ ಇದು. ಎಲ್ಲರೂ ಕಷ್ಟಪಟ್ಟು ಬೆಳೆದಿದ್ದಾರೆ ಸರ್, ಎಲ್ಲರೂ ಕಷ್ಟಪಟ್ಟೆ ಬೆಳೆಯೋದು.
ಕಷ್ಟಪಟ್ಟು ನೀನು ಒಂದು ಲೆವೆಲ್ಗೆ ಬಂದು ನಿಂತ್ಕೊಂಡಾಗ ನೀನು ಕಷ್ಟದಲ್ಲಿದೆಯಾ ಅಂತ ಯೋಚನೆ ಮಾಡಬೇಕು. ನಾನು ಕಷ್ಟದಿಂದನೇ ಬಂದಿರೋದು. ಯಾವನನ್ನ ಯಾರಾದರೂ ಕಲಾವಿದರು ಬಂದಾಗ ಅವ್ರಿಗೆ ಏನು ವ್ಯಾಲ್ಯೂ ಕೊಡಬೇಕು, ಎಷ್ಟು ವ್ಯಾಲ್ಯೂ ಕೊಡಬೇಕು ಅದನ್ನು ಕೊಡಲೇಬೇಕು. ನೀನು ಅಲ್ಲಿಂದನೇ ಬಂದಿರ್ತೀಯ. ನೀನು ಅಲ್ಲಿಂದನೇ ತಾನೇ ಬಂದಿರ್ತೀಯ. ನೀನು ಸ್ಟಾರ್ ಆಗಬೇಕು ಅಂದರೆ ಇನ್ನೊಬ್ಬನೇನೋ ಒಂದು ಲೆವೆಲ್ಗೆ ಬಂದು ನಿಂತ್ಕೋಬೇಕು ಅಂದರೆ ಅಲ್ಲಿಂದನೇ ಬಂದಿರೋದು. ಸೊ ಎಲ್ರಿಗೂ ವ್ಯಾಲ್ಯೂ ಕೊಡಿ. ಯಾಕೆ ಕೊಡೋಲ್ಲ ನೀವು ಅನ್ನೋದು ನನಗೆ. ಯಾರೇ ಬರಲಿ ಸರ್, ಇವಾಗ ನೀವು ಬಂದ್ರಿ, ನಿಮ್ಗೆ ನಾನು ಒಂದು ವ್ಯಾಲ್ಯೂ ಕೊಟ್ಟಾಗ ನೀವು ನೈಟ್ ಫಂಗ್ ನನ್ನ ನೆನ್ಸ್ಕೊಳ್ತೀರಾ. ನಿಮ್ಗೆ ನಾನು ವ್ಯಾಲ್ಯೂನೇ ಕೊಟ್ಟಿಲ್ಲ ಅಂದರೆ ನೀವು ನಾನು ಏನು ಮಾಡ್ತೀರಾ, ಉಕ್ಕೊಂಡು ಹೋಗ್ತೀರಾ ನೀವು. ಇವನ ಹತ್ರ ನಾವು ಬಂದ್ವಿ ಅಂತ. ಅಂಥದ್ದು ಯಾವತ್ತೂ ನಾವು ಅನ್ನಿಸ್ಕೋಬಾರ್ದಂತೆ. ಸೂಪರ್ ಲೈನ್ ಸರ್ ಇದು ಆ್ಯಕ್ಚುಲಿ. ಯಾರು ಹೆಂಗೆ ಬೇಕಾದ್ರೂ ಬೆಳಿಬೋದು ಸರ್. ಅವನು ಸಾಫ್ಟಾಗಿದ್ದು ಅವನ ಪ್ರೀತಿ ವಿಶ್ವಾಸನೇ ಕೊನೆವರೆಗೂ ನಿಮ್ಮನ್ನು ಕಾಯೋದು. ಅವನ ದಾನ ಧರ್ಮನೇ ಕೊನೆವರೆಗೂ ನಿಮ್ಮನ್ನು ಕಾಯೋದು. ಒಬ್ಬರಿಗೆ ನೀನು ವ್ಯಾಲ್ಯೂ ಕೊಟ್ಟಾಗಲೇ ನಿನ್ನ ಕೊನೆವರೆಗೂ ಕಾಯೋದು. ನೀನು ಬಂದ್ಬಿಟ್ಟು ನೀನು ನಾನು ದೌಲತ್ತು ಅಂತ ಹಿಂಗೆ ಅಂದರೆ ಸಾಕು, ಹಿಂಗೆ ಡೌನ್ ಆಗ್ಬಿಟ್ಟಿರ್ತೀಯ ನೀನೊಂದು ದಿನ. ಆಗ್ಬಿಟ್ಟವ್ರೆ ಎಷ್ಟೋ ಜನ ನೋಡಿದ್ದೀನಿ ಕಣ್ಣಾರೆ. ಸೊ ಅದಕ್ಕೇ ನೀನು ಎಷ್ಟೇ ಮೆರೆದ್ರೂ, ಎಷ್ಟೇ ದೊಡ್ಡದಾಗಿ ಬೆಳೆದ್ರೂ ಆ ಒಂದು ಸಾಫ್ಟ್ ವೇ ಕಾರ್ನರ್ ಅದು ಇರಬೇಕು. ಯಾರೇ ಬಂದು ಕಲಾವಿದರು ಬಂದರು ಪ್ರೀತಿಯಿಂದನೇ ಮಾತಾಡಿಸ್ಬಿಟ್ಟು ಕಳಿಸ್ಬೇಕು. ನೀನು ದೌಲತ್ತು ನೀನು ಬೆಳೆದು ಬಿಟ್ಟಿದ್ದೀಯ ಅಂದ್ಬಿಟ್ಟು ಈ ನಡಿ ಆಚೆ ಅಂದರೆ ನಾಳೆ ದಿನ ನಮಗೂ ಬರಲ್ವ ಸರ್ ಚಾನ್ಸು? ಇವ್ರಿಗೆ ಬಂದಿಲ್ವ ಸರ್ ಚಾನ್ಸ್? ಇವಾಗ ಅಲ್ಲಿ ಕರಿತಾ ಇದ್ರಲ್ವ ಸರ್ ಇವರು ಚಾಪಲ್ಲೇ ಮಲಗ್ತಾ ಇದ್ರಲ್ವ ಸರ್ ಇವತ್ತು? ಅದನ್ನು ಹೇಳೋದು, ಯಾವನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ಯಾರನ್ನೂ ಅಷ್ಟೇ. ಈಗ ನೀವೇ ಯೂಟ್ಯೂಬರ್ಸ್, ಇವತ್ತು ಎಷ್ಟೋ ಜನ ಪಾಪ ನೀವು ಕೂಡ ಬೆಳಗ್ಗೆಯಿಂದ ಓಡಾಡ್ತಿರ್ತೀರ ನ್ಯೂಸ್ಗೋಸ್ಕರ. ಎಷ್ಟೋ ಜನ ನಿಮಗೆ ಸೀನಿಯರ್ ಅವರೆಲ್ಲ ಏನು ಮಾಡ್ತಾರೆ, ನಿಮ್ಮನ್ನು ಆಡ್ಕೊಂಡಿರ್ತಾರೆ. ಬಟ್ ಇವತ್ತು ನೀವು ಹಿಂಗಿರ್ಬೋದು, ಇನ್ನೇ ಒಂದು ವರ್ಷ ಬಿಟ್ಟು ನೋಡಿ ನೀವು ಒಂದು ಲೆವೆಲ್ಗೆ ಬಂದುಬಿಟ್ಟಿರ್ತೀರ. ಆವಾಗ ನೀವು ಗತ್ತಾಗಿ ಹೇಳ್ತೀರಾ ನೋಡ ಅಂತ. ಅದು ವ್ಯಾಲ್ಯೂ ಅಂದರೆ. ಎಲ್ಲನೂ ಅದೇ ಲೆವೆಲಲ್ಲಿ ನೋಡಬೇಕು ಸರ್. ಝೀರೋಯಿಂದನೇ ಹೀರೋ ಆಗೋದು ಸರ್. 0 ಸಬ್ಸ್ಕ್ರೈಬರಿಂದನೇ ಇವತ್ತು ಲಕ್ಷಾಂತರ ಸಬ್ಸ್ಕ್ರೈಬರ್ಸು, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಹೌದು. ಎಲ್ರಿಗೂ ಹೇಳೋದಿದೆ, ಪ್ರೀತಿ ಕೊಡಿ. ಪ್ರೀತಿಯಿಂದ ಮಾತಾಡ್ಸ್ರೆ ಏನಾಗ್ಬಿಡುತ್ತೆ ನಿಮಗೆ? ಒಬ್ಬ ಕಸ ಎತ್ತವನಿಗೂ ನೀವು ಅದೇ ಪ್ರೀತಿ ಕೊಡಬೇಕು, ಸ್ಟಾರ್ ಆದವನಿಗೂ ಅದೇ ಪ್ರೀತಿ ಕೊಡಬೇಕು. ಎರಡೂ ಈಕ್ವಲ್ ಸರ್. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ಲವೇ ಇಲ್ಲ. ಇದು ಪೌರ ಕಾರ್ಮಿಕರ ಕೆಲಸ ಬೆಳಗ್ಗೆ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಯಾವನ ಕೈಲೂ ಆಗಲ್ಲ. ನಮ್ಮ ಮನೆ ಕಸ ನಾನು ಎತ್ಕೊಂಡೋಗಿ ಹಾಕ್ಬಿಡ್ತೀನಿ. ಎತ್ಕೊಂಡೋಗಿ ಏನು ಮಾಡ್ತೀನಿ, ಬೆಳಗ್ಗೆ ಬರ್ತಾರೆ ಹಾಕ್ತೀವಿ ನಾವು. ಎಲ್ಲದರಲ್ಲೂ ಇರಬೇಕು ಸರ್. ಇಲ್ಲಿ ಮನುಷ್ಯ ಆವಾಗಲೇ ಮನುಷ್ಯ ಅನ್ನೋದು. ಕಷ್ಟ ಸುಖ ನೋವು ನಲಿವು ಅನ್ನೋದು ಭಗವಂತ ಕೊಟ್ಟಿರೋದು ಇದೇ ರೀಸನ್ಗೆ. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡೋದು. ಅಂದರೆ ಕೈ ಘಟನೆ ಅಂದರೆ ಗೊತ್ತಾ? ಹೌದೌದು. ಎಷ್ಟೋ ಚಾನಲಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕುತ್ಕೊಂಡು. ಸರ್ ನೀವು, ನಾನು ಯಾವ ಶೋ ಅಂತ ಹೇಳಲ್ಲ, ದೊಡ್ಡ ರಿಯಾಲಿಟಿ ಶೋ, ದೊಡ್ಡ ರಿಯಾಲಿಟಿ ಶೋ. ನೀನು ಕಂಟೆಸ್ಟೆಂಟ್ ನೀನು ಅಂತ ಕರೆಸಿದ್ರು ನನ್ನನ್ನು. ನೀನು ಕಂಟೆಸ್ಟೆಂಟ್ ಸಿಂಗಿಂಗ್ ಅಪ್ಪ, ನೀನು ಕಂಟೆಸ್ಟೆಂಟ್ ಅಂತ ಕರೆಸಿದ್ರು. ನಾನು ಖುಷಿಯಿಂದ ಹೋದೆ. ಇಡೀ ಕರ್ನಾಟಕಕ್ಕೆ ನಾನು ರೀಚ್ ಆಗ್ತೀನಿ ಅಂತ. ಅದೇ ಟಿ ವಿಲಿ ಬರ್ತೀನಲ್ವ ಸರ್, ಒಂದು ದೊಡ್ಡ ರಿಯಾಲಿಟಿ ಶೋ, ಸಿಂಗಿಂಗ್ ರಿಯಾಲಿಟಿ ಶೋ. ಕರೆಸ್ಬಿಟ್ಟು ನನ್ನನ್ನು ಬರೆಯೋಕ್ಕೆ ಕೂರಿಸ್ಬಿಟ್ರು. ಏನು ಬರೆಯೋಕ್ಕೆ ಕೂರಿಸಿದ್ರು? ಸಿಂಗರ್ಗಳು ಬರ್ತಾರಲ್ಲ ಆಡಿಷನ್ಗೆ, ಹೆಸರುಗಳು ಬರಿ ಅಂತ ಕೂರಿಸಿದ್ರು. ನನ್ನ ಕಡೆಯಿಂದ 400 ಸಿಂಗರ್ಸ್ ಕೊಟ್ಟೆ. 400 ಜನ ಸಿಂಗರ್ಗಳು ನಾನು ಕರೆಸ್ಕೊಟ್ಟೆ. ಆ ಶೋ ಅಲ್ಲಿ ವಿನ್ನರು ನನ್ನ ಕಂಟೆಸ್ಟೆಂಟೆ, ಅಂದರೆ ನಾನು ಕರೆಸಿರೋ ಹುಡುಗ. ರನ್ನರಪ್ಪು ನಾನು ಕರೆಸಿರೋ ಹುಡುಗಿ. ಆ ಶೋಲ್ಲಿ ವಿನ್ನರು ನನ್ನ ರನ್ನರು. ನನ್ನನ್ನು ಮೂಲೆ ಗುಂಪು ಮಾಡಾಕ್ಬಿಟ್ರು. ನೀನು ಕಂಟೆಸ್ಟೆಂಟು ಬಾ ಅಂತ ಕರೆಸ್ಬಿಟ್ಟು ನನ್ನನ್ನು ಪೆನ್ನಲ್ಲಿ ಬರೆಯೋಕ್ಕೆ ಕೂರಿಸ್ಬಿಟ್ರು ನನ್ನನ್ನು. ಟೈಟಲ್ ಟ್ರ್ಯಾಕು ಮಾಡಿಕೊಟ್ಟಿದ್ದೆ ಅವ್ರಿಗೆ, ಶೋಗೆ. ಸೊ ಇವೆಲ್ಲ ಹಳೇ ನೆನಪುಗಳು ನನಗೆ ಕಾಡುತ್ತೆ ಇವೆಲ್ಲ. ಸೊ ಅವೆಲ್ಲ ಏನಕ್ಕೆ ಹೇಳ್ತೀನಿ ಅಂದರೆ, ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅವನೊಬ್ಬ ಛಲ ಹಿಡಿದು ನಿಂತ್ಕೊಂಡ ಅಂದರೆ ನಾಳೆ ದಿನ ಅವನ ಹತ್ರ ಬಂದು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಎಲ್ಲರೂ ಅಷ್ಟೇ ಸರ್. ಯಾರನ್ನೂ ಇಲ್ಲಿ ಈಸಿಯಾಗಿ ಅಂತೂ ತಿಂಕ್ಲೇ ಮಾಡಬೇಡ್ರಿ. ಒಬ್ಬ ಕೂಲಿ ಮಾಡೋವನಿಂದ ಹಿಡಿದು, ಕಸ ಎತ್ತವನಿಂದ ಹಿಡಿದು, ಹೋಟ್ಲಲ್ಲಿ ಟೀ ಕೊಡೋವನಿಂದ ಹಿಡಿದು, ಪೆಟ್ರೋಲ್ ಹಾಕೋನಿಂದ ಹಿಡಿದು, ಯಾರೇ ಆಗಲಿ ಅವ್ರನ್ನ ಮಾತ್ರ ನೀವೆಷ್ಟು ಪ್ರೀತಿಯಿಂದ ನೋಡ್ತೀರಾ ಅಷ್ಟು ಪ್ರೀತಿಯಿಂದ ಅವನು ಮಾತಾಡಿಸ್ತಾನೆ. ನೀವೆಷ್ಟು ದುರಾಂಕಾರದಿಂದ ಮಾತಾಡ್ತೀರಾ ನಾಳೆ ದಿನ ಅವನು ದುರಾಂಕಾರ ತೋರಿಸ್ತಾನೆ. ಇದು ನಾನು ರಿಯಲ್ಲಾಗೆ ಇವ್ರ ಹತ್ರ ನೋಡಿರೋದು.